ಹೇಳಿರಿ ನಿಂತ್ಕೊಂಡು ಸುಧಾರಿಸ್ಕೊಳ್ಳಿ. ಅಟ್ಟೆ ಸ್ಪಾಟ ತಲೆನೋವು ಮೇಡಮ್. ತಲೆನೋವು, ಮೈಗ್ರೇನು, ಸೈನಸ್ಸು, ಡಸ್ಟ್ ಅಲರ್ಜಿ, ಕಾಲು ನೋವು, ಮಂಡಿ ನೋವು, ಹೆಡ್ಡೇಕು. ಇದೇನು ಪ್ರಾಡಕ್ಟ್ ಯೂಸ್ ರಾಗಿ ಬೋಟಿ ಮೇಡಮ್. ರಾಗಿ ಬೋಟಿ ಟ್ರೈ ಮಾಡಿ. ರಾಗಿ ರುಚಿ ಇದು ತುಂಬ ಚೆನ್ನಾಗಿದೆ. ನಾನು ಇವತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು 200-300ಗೆ ತೊಗೊಂಡಿರೋದು, ತುಂಬ ದಿನದಿಂದ ತೊಗೊಂಡಿರೋದು. ಸೊ ಇವಾಗ ಗಿಂಬಲ್ನ ತಗೋತಾ ಇಲ್ಲ, ಇವತ್ತು ಸ್ವಲ್ಪ ಕಂಫರ್ಟಬಲ್ ಇರಲ್ಲ. ಯೂಟ್ಯೂಬ್ ಮಾಡೋಕ್ಕೆ ಇದನ್ನು ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಲೆಟ್ಸ್ ಗೋ. ನಾವಿವಾಗ ವಿಜಯನಗರ 4 ಸ್ಟೇಜಿಂದ ಬೋಗದಿಗೆ ಹೋಗ್ತಾ ಇದ್ದೀವಿ. ಕುಕ್ರಳ್ಳಿಕೆರೆ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋ ಪ್ಲೇಸ್ಗೆ ಏನು 1-2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಟ್ರೈನ್ ಬಂದಿದೆ, ಸೊ ಸ್ಟಾಪ್ ಮಾಡಿದ್ದಾರೆ, ಗೇಟ್ ಹಾಕಿದ್ದಾರೆ. ಇನ್ನೊಂದು 2-3 ಮಿನಿಟ್ಸಿಗೆ ಓಪನ್ ಆಗುತ್ತೆ ಅನಿಸುತ್ತೆ, ನೋಡೋಣ. ಇದು ಕುಕ್ರಳ್ಳಿಕೆರೆ ಎಂಟ್ರೆನ್ಸ್. ತುಂಬ ಹೊತ್ತಾದರೂ ಓಪನ್ ಆಗ್ತಾ ಇಲ್ಲ, ಸೊ ಅದಕ್ಕೆ ಎಲ್ಲರೂ ಇದೆ ಶಾರ್ಟ್ಕಟ್ ಇದೆ ಒಂದು ರೋಡ್, ಅಲ್ಲಿ ಹೋಗ್ತಾ ಇದ್ದಾರೆ. ನಾವು ಹಾಗೆ ಹೋಗ್ತಾ ಇದ್ದೀವಿ. ಕೆಳಗೆಲ್ಲ ವೆಹಿಕಲ್ಸ್ ಹೋಗ್ತಾ ಇದೆ. ಇವಾಗ ನಾವು ಹೋಗ್ತಾ ಇರೋದು ಮಹಾರಾಜ ಗ್ರೌಂಡ್ಸ್ಗೆ. ಮಹಾರಾಜ ಗ್ರೌಂಡಲ್ಲಿ ಮೈಸೂರು ಸಂತೆ ನಡೀತಾ ಇದೆ, 2025 ಮೈಸೂರು ಸಂತೆ. ಬನ್ನಿ ಏನೇನಿದೆ ಅಂತ ನೋಡೋಣ. ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ಇದು 3 ಡೇಸ್ ಇರುತ್ತೆ, ಆಗಸ್ಟ್ 22nd, 23rd ಆ್ಯಂಡ್ 24th. ಇದು ಎಂಟ್ರೆನ್ಸ್. ತುಂಬ ಜನ ಆಲ್ರೆಡಿ ಬಂದಿದ್ದಾರೆ. ಇವತ್ತು ಪಾರ್ಕಿಂಗ್ ಸಿಗುತ್ತೆ, ಫ್ರೈಡೇ ರಜೆ ಇರಲ್ಲ, ಸೊ ಅದಕ್ಕೆ. ಬಟ್ ನಾಳೆ ಸ್ಯಾಟರ್ಡೆ ಸಂಡೇ ಇಷ್ಟು ಪಾರ್ಕಿಂಗಲ್ಲಿ ಜಾಗ ಸಿಗುತ್ತೆ ಅನ್ನೋ ಡೌಟು. ತುಂಬ ಜನ ಬಂದಿರ್ತಾರೆ. ಪಾರ್ಕಿಂಗ್ ಏರಿಯಾ ತುಂಬ ಸ್ಪೇಷಿಯಸ್ ಆಗಿದೆ. ನೀವು ಆರಾಮಾಗಿ 2 ವೀಲರ್ಸ್ ಮತ್ತು 4 ವೀಲರ್ ಎಲ್ಲ ಆರಾಮಾಗಿ ತೊಗೊಬರ್ಬೋದು. ತುಂಬ ಬಿಸಿಲಿದೆ ಇವತ್ತು. ನಿನ್ನೆ ಮಳೆ ಬಂತು ಸ್ವಲ್ಪ ಸೋನೆ, ಬಟ್ ಇವತ್ತು ತುಂಬಾ ಬಿಸಿಲಿದೆ. ನಾನು ಇವತ್ತು ಮೈಸೂರು ಸಂತೆಗೆ ಬಂದಿದ್ದೀನಿ. ಇದು ನಡೀತಾ ಇರೋದು ಮಹಾರಾಜ ಗ್ರೌಂಡಲ್ಲಿ. ಆಗಸ್ಟ್ 22nd, 23rd, 24th ನಡೀತಾ ಇದೆ. ಏನೇನಿದೆ ಅಂತ ನಾನು ನೋಡಕ್ಕೆ ಬಂದಿದ್ದೀನಿ. ನೀವು ಬೇಗ ಬಂದು ವಿಸಿಟ್ ಮಾಡಿ ನೋಡಿ. ಟಿಕೆಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ಎಂಟ್ರಿ ಟಿಕೆಟ್ಸ್ ಬಂದುಬಿಟ್ಟು 60 ರೂಪೀಸ್ ಒಬ್ಬರಿಗೆ. ಇದು ಕೌಂಟರ್ ಇರುತ್ತೆ, ನೀವು ಎಂಟ್ರಿ ಬಂದ ತಕ್ಷಣ ಕೌಂಟರಲ್ಲಿ ನೀವು ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೇಕಾಗುತ್ತೆ. ನಾನು ಫಸ್ಟ್ ಟೈಮ್ ಮೈಸೂರು ಸಂತೆಗೆ ಬರ್ತಿರೋದು. ಹೋದ ವರ್ಷ ನನಗೆ ಟೈಮ್ ಇರಲಿಲ್ಲ ಬರೋಕ್ಕೆ, ಸೊ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಏನೇನಿದೆ ಅಂತ ನೋಡಕ್ಕೆ ಬಂದಿದ್ದೀನಿ. ಬನ್ನಿ ಹೇಗಿದೆ ನೋಡೋಣ. ಸ್ಟಾರ್ಟಿಂಗ್ ಎಂಟರ್ ಆದ ತಕ್ಷಣ ನಿಮಗೆ ರೈಟ್ ಸೈಡಲ್ಲಿ ಬೆನ್ನಿಲಿ ಬೈಕ್ ಇದೆ. ಒಂದೇ ಹತ್ರ ಇಷ್ಟೊಂದು ಬೈಕ್ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಯಾರು ತೊಗೋಬೇಕು ಅಂತ ಅಂದರೆ ಇಲ್ಲಿ ಬಂದು ನೋಡ್ಬೋದು. ನೀವು ಫಸ್ಟ್ ಎಂಟರ್ ಆದ ತಕ್ಷಣ ತುಂಬ ಕಾರ್ಸ್ ಇದೆ. ನೀವೇನಾದ್ರು ಬೈ ಮಾಡಬೇಕು ಅಂತ ಅಂದರೆ ಏನಾದ್ರು ಡೌಟ್ಸ್ ಇದ್ರೆ ಇಲ್ಲಿ ಬಂದು ಕೇಳ್ಬೋದು. ಸೆಲೆಕ್ಟೆಡ್ ಕಾರ್ಸ್ ಇದೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇಲ್ಲಿರೋ ಕಾರ್ಸ್ನ ಬಂದು ನೋಡ್ಬೋದು. ತಾರ್ ಇದೆ, ಯಾರು ತಾರ್ ತೊಗೋಬೇಕು ಅಂತ ಅಂದರೆ ಏನಾದ್ರು ಡೀಟೇಲ್ಸ್ ಬೇಕು, ಪ್ರೈಸಿಂಗ್ ಡೀಟೇಲ್ಸ್ ಹೇಗಿದೆ ಅಂತೆಲ್ಲ ಡೀಟೇಲ್ಸ್ ಬೇಕು ಅಂದರೆ ಇಲ್ಲೇ ಬಂದುಬಿಟ್ಟು ನೀವು ಕೇಳ್ಬೋದು. ತುಂಬ ಜನ ಬಾಯ್ಸ್ಗೆ ಕ್ರೇಜ್ ಇರುತ್ತೆ ಬೈಕೆಲ್ಲ. ನಾನು ಫಸ್ಟ್ ಟೈಮ್ ಇಷ್ಟು ದೊಡ್ಡ ದೊಡ್ಡ ಬೈಕ್ನ ಇಷ್ಟು ಹತ್ರದಲ್ಲಿ ನೋಡ್ತಾ ಇರೋದು. ನಂಗೆ ಬೈಕ್ ಅಷ್ಟು ಕ್ರೇಜ್ ಇಲ್ಲ. ನೋಡಿ, ಯಾರು ಫ್ಯಾನ್ಸ್ ಇದ್ದರೆ ಇದ್ರದ್ದು ತುಂಬ ಚೆನ್ನಾಗಿದೆ. ನನಗೆ ರೆಡ್ ಕಲರ್ ತುಂಬ ಇಷ್ಟ ಆಯಿತು. ರೆಡ್ ಚೆನ್ನಾಗಿದೆ ಅನಿಸ್ತಾ ಇದೆ. ಇವರು ನನಗೆ ಲಕ್ಕಿ ಡಿಪ್ತು ಬರೆಯೋಕ್ಕೆ ಕೊಟ್ಟಿದ್ದಾರೆ, ಬೆನಿಲಿ ಅವರು. ನೇಮ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬರ್ದಾಗಿದೆ. ಈಗ ನಾನು ಲಕ್ನ ಟ್ರೈ ಮಾಡೋಕ್ಕೆ ಅಂತ ಹಾಕ್ತಾ ಇದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಇನ್ನೂ ಒಳಗೆ ಏನೇನಿದೆ ಅಂತ ನೋಡೋಣ ಬನ್ನಿ. ತುಂಬ ದೊಡ್ಡದಾಗಿದೆ ಗ್ರೌಂಡ್, ಅದರಿಂದ ತುಂಬ ಇದೆ. ಏನೇನಿದೆ ಅಂತ ನಂಗೆ ಐಡಿಯಾ ಇಲ್ಲ, ಯಾಕೆಂದ್ರೆ ನಾವು ಫಸ್ಟ್ ಟೈಮ್ ಬರ್ತಿರೋದ್ರಿಂದ. ಇಷ್ಟು ಮುಂದೆ ಹೋಗ್ತಾ ಅಭಿಮನ್ಯು ಅಂಬಾರಿ ಎತ್ಕೊಂಡಿರೋದು ಇಲ್ಲಿ ಹಾಕಿದ್ದಾರೆ ಸ್ಟ್ಯಾಚು ಥರ. ಎಷ್ಟು ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಸೊ ಇಲ್ಲಿ ಬಂದವರೆಲ್ಲ ಎಂಟರ್ ಆದ ತಕ್ಷಣ ಒಂದು ಶುಭ ಸಂಕೇತ ಥರ ನೋಡೋಕೆ ತುಂಬ ಖುಷಿ ಆಗುತ್ತೆ. ಮತ್ತು ಒಳಗೆ ಏನಿದೆ ಅಂತ ನೋಡೋಣ. ಇಲ್ಲಿ ಮೇಯ್ನ್ ಸ್ಟಾಲ್ಸ್ ಎಲ್ಲ ಇಲ್ಲಿದೆ. ನನ್ನ ಹಿಂದೆ ಏನು ಕಾಣ್ತಿದೆ ಇದು ಎಂಟ್ರಿ ಮೇನ್ ಸ್ಟಾಲ್ಗೆ. ಆದ ತಕ್ಷಣ ರೈಟ್ ಸೈಡಲ್ಲಿ ನಿಮಗೆ ಕ್ಯೂಟೆಸ್ಟ್ ಆ್ಯಂಡ್ ಪ್ರಿಟ್ಟಿಯೆಸ್ಟ್ ಜ್ಯುವೆಲ್ರಿ ಶಾಪ್ ಸಿಗುತ್ತೆ. ಇಲ್ಲಿ ತುಂಬ ಪ್ರಿಟ್ಟಿ ಆ್ಯಂಡ್ ಚೆನ್ನಾಗಿರೋ ಇಯರಿಂಗ್ಸ್ ಎಲ್ಲ ಇದೆ. ಫೆಸ್ಟಿವಲ್ ಸೀಸನ್ ಮತ್ತು ಮದುವೆ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು. ಸಂಗೀತ್ಗೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಇಯರಿಂಗ್ಸ್ ಎಲ್ಲ ಸಂಗೀತ್ಗೆಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಎಲ್ಲ. ನೆಕ್ ಪೀಸ್ ಎಲ್ಲ ಇದೆ, ನೆಕ್ಲೇಸಸ್ ಎಲ್ಲ ಇದೆ, ಚೆನ್ನಾಗಿದೆ. ಮದುವೆ ಸೀಸನ್ಗೆ, ಫೆಸ್ಟಿವಲ್ ಸೀಸನ್ಗೆ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ತುಂಬ ಫ್ಯಾನ್ಸಿ ಜ್ಯುವೆಲ್ರೀಸ್ ಎಲ್ಲ ಇದೆ. ನೀವು ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ಎಲ್ಲ ಇಲ್ಲಿ ಬಂದು ಶಾಪ್ ಮಾಡ್ಬೋದು. ಆನ್ಲೈನಲ್ಲೆಲ್ಲ ನಿಮಗೆ ಸಿಗುತ್ತೆ, ಬಟ್ ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಇಲ್ಲಿ ತೊಗೋಬೋದು. ಇಯರಿಂಗ್ಸ್, ರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬ್ರೇಸ್ಲೆಟ್ಸ್ ಎಲ್ಲ ಇದೆ. ಟಾಯ್ಸ್ ಎಲ್ಲ ಇದೆ. ಇದು ತುಂಬ ಜನಕ್ಕೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಜನ ಬೈ ಮಾಡ್ತಾರೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೀವೇನಾದರೂ ಇದ್ರ ಫ್ಯಾನ್ಸ್ ಆಗಿದ್ರೆ ಬಂದು ಬೈ ಮಾಡಿ. ಟ್ರೆಂಡಿ ಜ್ಯುವೆಲ್ರೀಸ್ ಎಲ್ಲ ಇದೆ. ತುಂಬ ಫ್ಯಾನ್ಸಿ ಆಗಿದೆ, ಅಸ್ಥೆಟಿಕ್ ಆಗಿದೆ. ಇದನ್ನ ತುಂಬ ಜನರು ವೇರ್ ಮಾಡ್ತಾರೆ, ಸಿಲ್ವರ್ ಜ್ಯುವೆಲ್ರಿ ಥರ. ಆ್ಯಂಟಿಕ್ ಪೀಸ್ ಥರ ಇದೆ ಎಲ್ಲ. ನೀವು ಇನ್ಸ್ಟಾದಲ್ಲಿ ನೋಡೋ ಜ್ಯುವೆಲ್ರೀಸ್ ಎಲ್ಲ ನಿಮಗೆ ಒಂದೇ ಕಡೆ ಸಿಗುತ್ತೆ. ನಿಮ್ಗೆ ಏನಾದ್ರು ಒಳ್ಳೆ ಕಲೆಕ್ಷನ್ಸ್ ಬೇಕು ಅಂದರೆ ಇಲ್ಲಿ ವಿಸಿಟ್ ಮಾಡಿ. ತುಂಬ ಫ್ಯಾನ್ಸಿ ಕಲೆಕ್ಷನ್ಸ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೆಕ್ ಚೈನ್, ಬ್ರೇಸ್ಲೆಟ್ಸ್, ಇಯರಿಂಗ್ಸ್, ರಿಂಗ್ಸ್ ಎಲ್ಲನೂ ಇದೆ. ತುಂಬ ಕ್ಯೂಟ್ ಆಗಿದೆ. ತುಂಬ ಜನರು ಆಲ್ರೆಡಿ ಬಂದು ಶಾಪ್ ಮಾಡ್ತಾ ಇದ್ದಾರೆ. ಸ್ಯಾರಿ ಶಾಪ್ಸ್ ಎಲ್ಲ ಇದೆ, ಡ್ರೆಸ್ಸಸ್ ಆಲ್ಮೋಸ್ಟ್ ಎಲ್ಲನೂ ಸಿಗುತ್ತೆ. ಪ್ರೈಸ್ ಹೇಗಿದೆ ಗೊತ್ತಿಲ್ಲ ನನಗೆ. ನೀವು ಒಂದ್ಸರಿ ಬಂದು ಚೆಕ್ ಮಾಡಿ. ರೈಟ್ ಸೈಡ್ ಸೆಕ್ಷನಲ್ಲಿ ಬಟ್ಟೆನೇ ಇದೆ ತುಂಬ.
ಇವಾಗ ಅರೇಂಜ್ ಮಾಡ್ತಾ ಇದ್ದಾರೆ ಸ್ವಲ್ಪ ಬಟ್ಟೆಗೆ ಇದೆ ಫಸ್ಟ್ ಡೇ ಅಲ್ಲ, ಸೊ ಜನರು ಇವಾಗ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಸೊ ಅದಕ್ಕೆ ಇವಾಗೆಲ್ಲನೂ ಅರೇಂಜ್ ಮಾಡ್ಕೊತಾ ಇದ್ದಾರೆ. ಹೇರ್ಗೆ ಹಾಕೋದು ಈಗ ಇವತ್ತೇ ಫಸ್ಟ್ ನೋಡಿದ್ದೀನಿ ನಾನು, ಆನ್ಲೈನಲ್ಲಿ ನೋಡ್ತಾ ಇದ್ದೆ, ಬಟ್ ಅವೈಲಬಲ್ ಇದೆ. ತುಂಬ ಹೆವಿ ಜ್ಯುವೆಲ್ಸ್ ಎಲ್ಲ ಇದು. ಸೊ ವೆಡ್ಡಿಂಗ್ ಆ ಥರ ಸೀಸನ್ಗೆ ಹೆವಿ ಜ್ಯುವೆಲ್ರಿ ಹಾಕೋರಿಗೆ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ. ಎಷ್ಟು ಕ್ಯೂಟ್ ಆ್ಯಂಡ್ ಪ್ರಿಟಿ ಇದೆ ನೋಡಿ ಕಲೆಕ್ಷನ್ಸ್ ಎಲ್ಲ. ಇಲ್ಲಿ ಎಷ್ಟೊಂದು ಇಯರಿಂಗ್ ನನ್ನ ಹತ್ರ ಇದೆ, ಈ ಥರ ಕ್ಯೂಟ್ ಆಗಿದೆ. ಇಲ್ಲಿ ಸೆಂಟೆಡ್ ಕ್ಯಾಂಡಲ್ಸ್ ಇದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ಯಾರಿಗಾರು ಗಿಫ್ಟಿಂಗ್ ಮಾಡಬೇಕು ಅಥವಾ ಮನೇಲಿ ಇಡಬೇಕಂತಂದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಜ್ಯುವೆಲ್ರೀಸ್ ಆ್ಯಂಡ್ ಗಿಫ್ಟಿಂಗ್ಗೆ ಸೆಂಟೆಡ್ ಕ್ಯಾಂಡಲ್ಸ್ ಇದೆ. ತುಂಬ ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಟ್ಟೆ ಶಾಪ್ಸೇ ಇದೆ. ನೀವೇನಾದರೂ ಫ್ಯಾನ್ಸಿಯಾಗಿ ಬೈ ಮಾಡಬೇಕು, ಎಲ್ಲ ಥರನೂ ಇದೆ ಕಲೆಕ್ಷನ್ಸ್, ಟ್ರೈ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಶಾಪ್ಗಳು ಸೆಟಪ್ ಆಗಿದೆ. ಸ್ವಲ್ಪ ಚೇಂಜಸ್ ಇದೆ, ಸಣ್ಣ ಪುಟ್ಟ ಇದೆ, ಯಾಕಂದರೆ ಇದೇ ಫಸ್ಟ್ ಡೇ ಅಲ್ವಾ, ಸೊ ಅದಕ್ಕೆ ಸಣ್ಣ ಪುಟ್ಟ ಚೇಂಜಸ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಕ್ಯಾನ್ಬೆರಿ ಜಿಂಜರ್ ಲೆಮನ್ ಕೋಕಮ್ ಪ್ಲೇನ್ ಆಮ್ಲೆಟ್. ಇಲ್ಲಿ ಜ್ಯೂಸ್ ಸ್ಟಾಲ್ಸ್ ಇದೆ. ಸ್ಟಾಲಲ್ಲಿ ನಮಗೆ ಜ್ಯೂಸ್ ಕೊಟ್ಟಿದ್ದಾರೆ, ಟ್ರೈ ಮಾಡೋಣ ಟೇಸ್ಟ್ ಹೇಗಿದೆ ಅಂತ. ನಿಮ್ಗೇನಾದರೂ ಟೇಸ್ಟ್ ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ರುಚಿ ಇದು ತುಂಬ ಚೆನ್ನಾಗಿದೆ. ಸ್ಟ್ರಾಬೆರಿ ಪಿಂಕ್ ಕಲರ್ ಇದೆ ನೋಡಿ, ಸ್ಟ್ರಾಬೆರಿ ಚೆನ್ನಾಗಿದೆ, ಬಟ್ ಲಿಚ್ಚಿ ತುಂಬ ಇಷ್ಟ ಆಯಿತು. ಇದು ಶುಗರ್ಲೆಸ್, ಕೆಮಿಕಲ್ ಎಲ್ಲ ಇಲ್ಲದೆ ಇವರು ಪ್ರಿಪೇರ್ ಮಾಡಿದ್ದಾರೆ. ಕ್ರ್ಯಾನ್ಬೆರಿ, ಲಿಚ್ಚಿ, ಜಿಂಜರ್, ಲೆಮನ್ ಇದೆ, ಮತ್ತು ಕುಂಕುಮ ತುಳಸಿ ಜೀರಾ ಇದೆ. ಸೊ ಈ ಸ್ಟಾಲ್ಗೆ ಏನಾದ್ರು ಬಂದರೆ ನೀವು ಹೆಲ್ದಿ ಡ್ರಿಂಕ್ನ ಪರ್ಚೇಸ್ ಮಾಡ್ಬೋದು. ಕೆಮಿಕಲ್ ಏನೂ ಆ್ಯಡೆಡ್ ಇಲ್ಲ ಅಂತ ಹೇಳ್ತಿದ್ದಾರೆ, ಸೊ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಮಸಾಲ ಪುಡಿ ಏನಾದರೂ ಮನೆಗೆ ಬೇಕು ಅಂದರೆ ಸಾರಟಿ ಅಂತ ಇದೆ, ಮಸಾಲ ಪೌಡರ್ ಶಾಪ್ ಇದೆ ಇಲ್ಲಿ. ಸೊ ನೀವೇನಾದ್ರು ಮನೆಗೆ ಬೇಕು ಅಂದರೆ ನೋಡ್ತಾ ಇದ್ದೀರಾ ಏನೇನಿದೆ ಅಂತ. ರೆಡಿಮೇಡ್ ಪುಡಿಗಳು, ಏನಾದರೂ ಇಡ್ಲಿ ದೋಸೆ ಪುಡಿಗಳೆಲ್ಲ ಇದೆ. ಸೊ ಇಲ್ಲಿ ಬಂದರೆ ಎಲ್ಲ ಇನ್ಸ್ಟ್ಯಾಂಟ್ ಮಸಾಲಾಸ್, ಬ್ರೇಕ್ಫಾಸ್ಟ್ ಇನ್ಸ್ಟ್ಯಾಂಟ್ ಮಿಕ್ಸ್ ಕೂಡ ಇದೆ, ಸೊ ಟ್ರೈ ಮಾಡ್ಬೋದು. ಆಲ್ರೆಡಿ ತುಂಬ ಜನರು ಬಂದು ಬೈ ಮಾಡ್ತಾ ಇದ್ದಾರೆ, ತುಂಬ ಶೆಕೆ ಇದೆ. ಈ ಸ್ಟಾಲ್ಗೆ ನಿಮಗೆ ಕ್ಯೂಟ್ ಆ್ಯಂಡ್ ಪಿಟ್ಟಿ ಆಗಿರೋ ಗೊಂಬೆಗಳಿದೆ. ನಿಮ್ಗೆ ಏನಾದರೂ ಇದು ವುಡನ್ ಗೊಂಬೆಗಳು, ನೀವೇನಾದ್ರು ದಸರಾ ನವರಾತ್ರಿಗೆ ಗೊಂಬೆ ಕೂರಿಸ್ತಾ ಇದ್ರೆ ಇಲ್ಲಿ ಏನಾದ್ರು ಗೊಂಬೆ ಬೇಕು ಅಂದರೆ ತೊಗೋಬೋದು. ಬ್ಯಾಗ್ಸ್ ಎಲ್ಲ ಇದೆ. ಇಲ್ಲಿ ನನ್ನ ಫ್ರೆಂಡ್ ರಂಜು ಅವ್ರು ಸಿಕ್ಕರು, ರಂಜನಾ ಅವ್ರು ಬಂದಿದ್ದಾರೆ. ಇವಾಗ ವ್ಲಾಗ್ ಮಾಡೋಕ್ಕೆ ಬಂದಿದ್ದಾರೆ, ಶಾಪಿಂಗ್ ಮಾಡೋಕ್ಕೆ ಬಂದಿದ್ದಾರೆ ಗೊತ್ತಿಲ್ಲ. ಇವಾಗ ಜಸ್ಟ್ ಹಾಯ್ ಹೇಳಿದ್ರು ರೀಚ್ ಆದ ತಕ್ಷಣ. ಸೊ ಈಗ ಬ್ಯಾಗ್ಸ್ ಎಲ್ಲ ಇದೆ, ಬ್ಯಾಗ್ಸ್ ಎಲ್ಲ ಬೇಕು ಅಂತ ಅಂದರೆ ತೊಗೋಬೋದು. ಇಲ್ಲೂ ಬ್ಯಾಗ್ಸ್ ಎಲ್ಲ ಇದೆ. ಹಳೆ ಕಾಲದಲ್ಲಿ ಇದ್ದಿದ್ದು ಬ್ಯಾಗ್ಸ್ನ ಈಗ ಫ್ಯಾನ್ಸಿಯಾಗಿ ಮಾಡಿದ್ದಾರೆ. ಹಳೆ ಕಾಲದಲ್ಲಿ ಇತ್ತು ಈ ಬ್ಯಾಗ್ಸ್ ಎಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಿ. ಇದನ್ನೇ ಟ್ರೆಂಡಿ ಮಾಡ್ತಾ ಇದ್ದಾರೆ, ಟ್ರೆಂಡಿಯಾಗಿ ಫುಲ್ ಫ್ಯಾನ್ಸಿಯಾಗಿ. ಇದೆಲ್ಲ ಎಷ್ಟು ಚೆನ್ನಾಗಿ ಯೂನಿಕ್ ಕಲರ್ ಆಗಿ ಮಾಡಿದ್ದಾರೆ. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಟುಡಿಯೋ ನೇಮ್ ಒಂದು ಎಲ್ಲ ಅಂಡರ್ 500 ಇದೆ. ಸೊ ತೊಗೋಬೋದು, ಶಾಪ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಅಸ್ಥೆಟಿಕ್ ಆಗಿದೆ. ಎಂಟರ್ ಆಗೋರು ಲಾಸ್ಟಲ್ಲಿದೆ ಸ್ಟಾಲು, ಇಲ್ಲಿ ಪರ್ಚೇಸ್ ಮಾಡ್ಬೋದು. ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಇದೆ. ಸೊ ಇಲ್ಲೇನಾದ್ರು ಶಾಪ್ ಮಾಡಬೇಕು ಅಂದರೆ ಶಾಪ್ ಮಾಡ್ಕೋಬೋದು. ತುಂಬ ಜನ ಬರ್ತಾ ಇದ್ದಾರೆ. ನನಗಂತೂ ಹೊಟ್ಟೆ ಸಿಗ್ತಿದೆ, ಊಟದ ಟೈಮ್ ಆಯಿತು, ಸ್ವಲ್ಪ ಊಟ ಮಾಡ್ಕೋಬೇಕು. ನೋಡಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇವಾಗ ಬರ್ತಾ ಇದ್ದಾರೆ. ತುಂಬ ಜನ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಇರ್ತಾರೆ, ಮತ್ತು ಡ್ಯೂಟಿ ಹೋಗಿರೋರೆಲ್ಲ. ಸೊ ಯಾರಾದರೂ ಫ್ರೀ ಇದ್ದರೆ ಕೆಲ್ಸಕ್ಕೆ ಹೋಗೋರು, ಹೋಗಿ ಏನಾದ್ರು ಲೀವ್ ತೊಗೊಬಂದಿರೋರೆಲ್ಲ ಬರ್ತಾ ಇದ್ದಾರೆ, ಆಫೀಸಿಂದೆಲ್ಲ ವರ್ಕಿಂಗ್ ಅವರು ತುಂಬ ಜನ. ಬಟ್ ಇಲ್ಲಿ ಬಂದರೆ ಶಾಪಿಂಗ್ ಮಾಡೋಕ್ಕೆ ತುಂಬಾ ಆಪ್ಷನ್ಸ್ ಇದೆ, ತುಂಬ ವೆರೈಟೀಸ್ ಇದೆ. ಪ್ರೈಸಿಂಗ್ ನನಗೆ ಗೊತ್ತಿಲ್ಲ, ಎಲ್ಲೂ ನಾನು ಪ್ರೈಸಿಂಗ್ ಕೇಳಿಲ್ಲ, ಯಾಕೆಂದರೆ ತುಂಬ ಜನ ಇನ್ನೂ ಸೆಟಪ್ ಮಾಡ್ಕೋತಾ ಇದ್ದಾರೆ. ಸೊ ಅದಕ್ಕೆ ನಾನು ಇವಾಗ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಏನೂ ಕೇಳಿಲ್ಲ. ನಾನು ಬೈ ಮಾಡೋಕ್ಕೆ ನನಗೆ ಎಲ್ಲನೂ ಚೆನ್ನಾಗಿದೆ, ಬೈ ಮಾಡ್ಬೇಕು ಅನಿಸ್ತಿದೆ. ಅದಕ್ಕೆ ನಾನು ಇವತ್ತು ವೀಡಿಯೋ ಮಾಡೋಕ್ಕೆ ಇವತ್ತು ಬಂದಿದ್ದೀನಿ. ಬೈ ಮಾಡೋಕ್ಕೆ ನಾನು ನಾಳೆ ಬರ್ತೀನಿ. ಇದು ನೆಕ್ಸ್ಟ್ ಸ್ಟಾಲ್ ಇರೋ ಸೆಕ್ಷನ್. ನಾವು ಒಂದು ಸೈಡ್ ಕಂಪ್ಲೀಟ್ ಆಯಿತು, ಈಗ ನೆಕ್ಸ್ಟ್ ಇನ್ನೊಂದು ಕಡೆಗೆ ಬರ್ತಾ ಇದ್ದೀವಿ, ಕಂಟಿನ್ಯೂಷನ್ ಇದು. ಇಲ್ಲೂ ತುಂಬ ಸ್ಟಾಲ್ಸ್ ಇದೆ, ಯಾವ್ದು ನೋಡ್ಬೇಕು ಯಾವ್ದು ಬಿಡ್ಬೇಕಂತಾನೆ ಗೊತ್ತಾಗಲ್ಲ. ಒಂದು ಸೈಡ್ ನೋಡಾಯಿತು, ಇವಾಗ ಇನ್ನೊಂದು ಕಡೆಗೆ ಬಂದಿದ್ದೀವಿ. ಇಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇನ್ನೂ ಆ ಕಡೆನೂ ತುಂಬ ದೂರದಲ್ಲೂ ಡಿಸ್ಟೆನ್ಸಲ್ಲೂ ಕಾಣಿಸ್ತಾ ಇದೆ. ಸೊ ಏನೇನಿದೆ ಅಂತ ನೋಡಬೇಕು. ಕಲೆಕ್ಷನ್ಸ್ ಎಲ್ಲ ತುಂಬ ಇದೆ, ವೆರೈಟೀಸ್ ತುಂಬ ಇದೆ. ಹುಡುಗಿರು ಎಸ್ಪೆಷಲಿ ಹುಡುಗಿರು ಬಂದರೆ ಆರಾಮಾಗಿ ಶಾಪ್ ಮಾಡ್ಬೋದು. ಬರ್ತಾ ಒಂದು ಒಳ್ಳೆ ಬ್ಯಾಗ್ ಎತ್ಕೊಬನ್ನಿ, ಎಲ್ಲನೂ ಕ್ಯಾರಿ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಬರ್ತಾ ಕುಡಿಯೋಕ್ಕೆ ನೀರು ತರೋದನ್ನ ಮರಿಬೇಡಿ, ಯಾಕೆಂದರೆ ತುಂಬ ಸೆಕೆ ಇದೆ. ಸೊ ತುಂಬ ಬಾಯಾರಿಕೆ ಆಗುತ್ತೆ, ಬಿಸಿಲು ತುಂಬ ಇದೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಬರುವಾಗ ಹುಷಾರಾಗಿ ಕರ್ಕೊಬನ್ನಿ. ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ಬ್ಯಾಗ್ ಜ್ಯುವೆಲ್ರೀಸ್ ಎಲ್ಲ. ಅಲ್ಲಿಗೂ ಇಲ್ಲಿಗೂ ಸೇಮ್ ಇಲ್ಲ, ತುಂಬ ಡಿಫ್ರೆನ್ಸ್ ಇದೆ. ಅಲ್ಲಿರೋ ಥರ ಸ್ಟಾಲ್ಸ್ ಇಲ್ಲಿ ಸೇಮ್ ಸ್ಟಾಲ್ಸ್ ಇರಲ್ಲ. ಇಲ್ಲಿ ನೋಡಿ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಈ ಥರ ಸ್ಟಾಲ್ಸ್ ಇರಲಿಲ್ಲ. ಇಲ್ಲಿ ಸ್ಯಾರಿ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ವಾವ್, ಈ ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಮನೆ ಒಡತಿ ಅಂತೆ, ತುಂಬ ಕ್ಯೂಟ್ ಆಗಿದೆ ಸ್ಯಾರಿ ಎಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನಿಮ್ಮ ಅಮ್ಮಂಗೆ, ನಿಮ್ಮ ಫ್ರೆಂಡ್ಸ್ಗೆ ಯಾವ್ದಾದ್ರು ತೊಗೋಬೇಕು, ಗಿಫ್ಟ್ ಮಾಡಬೇಕನ್ನ ತೊಗೋಬೋದು. ನಾನು ನಿಮಗೆ ಪರ್ಚೇಸ್ ಮಾಡ್ಬೋದು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಕಲರ್ ನೋಡಿ ಸಕ್ಕತ್ತಾಗಿದೆ. ಲೋಟಸ್ ಒನ್ ತುಂಬ ಕ್ಯೂಟ್ ಆಗಿದೆ. ಪ್ರಾಡಕ್ಟ್ಸ್ ಏನೇನೋ ಇದೆ, ಮತ್ತು ಕಾಕ್ರೋಚ್ ಜಿರಳೆ ಸಾಯಿಸೋಕ್ಕೆ ಔಷಧಿ ಎಲ್ಲ ಇದೆ. ಅದು ಬಿಟ್ಟರೆ ಏನು ರೇರ್ ಹೌಸ್ ಅಂತ ಇದೆ.
ತುಂಬ ಪ್ರಾಡಕ್ಟ್ಸ್ ಇದೆ ಅಂದರೆ ಮನೆಗೆ ಈಗ ಏನೋ ನೀವು ಡ್ರೆಸ್ಸಸ್ ಜ್ಯುವೆಲ್ರೀಸ್ ಅಂತಲ್ಲ, ಮನೆಗೆ ಯೂಸ್ಫುಲ್ ಆಗೋ ಹೆಲ್ದಿ ಪ್ರಾಡಕ್ಟ್ಸ್ ತುಂಬ ಇದೆ, ಹೆಲ್ತ್ ಬೆನಿಫಿಟ್ಸ್ ಇರೋದು ತುಂಬ ಇದೆ. ಇಲ್ಲಿ ನೋಡಿ ಹುರಿದ ಅಗಸೆ ಬೀಜಗಳಿದೆ ದೀಪಶ್ರೀ ಮಾರ್ಟಿಂದ. ನೋಡಿ ನೀವು ಮನೆಗೆ ತುಂಬ ಹೆಲ್ಪ್ಫುಲ್ ಇರೋದೇ ಇದೆ. ವಾವ್, ಇಲ್ಲಿ ಜೇನುಗಳು ಇದೆ, ಅನಿಬಿ ಇದೆ. 350, ಇದು 350ನಾ? ಇದು ಬಂದು 350, ಇದು ಬಂದು 100 ರುಪೀಸ್. ಎರಡು ಸೇರ್ ತಗೊಳ್ಳಿ 400 ರುಪೀಸ್. ಏನು ಯೂಸ್ಫುಲ್ ಆಗುತ್ತೆ ಸರ್? ಮೇಡಮ್ ತಲೆನೋವು, ಮೈಗ್ರೇನು, ಸೈನಸ್, ಡಸ್ಟ್ ಅಲರ್ಜಿ, ಕಾಲು ನೋವು, ಮಂಡಿ ನೋವು ಅಟ್ ಸ್ಪಾಟಲ್ಲಿ ಹೆಡ್ ಹೋಗುತ್ತೆ ಮೇಡಮ್. ಕಾಲು ನೋವು, ಮಂಡಿ ಗ್ಯಾಪ್ಗಳು 15 ಯೂಸ್ ಮಾಡಬೇಕು. ಅಲ್ಲಿ ನೋವು ಇದ್ರೆ ಅಲ್ಲಿ ನೋವು ಯೂಸ್ ಮಾಡ್ಬೋದು. ಶಿವಮೊಗ್ಗದ ಕಂಪ್ನಿ ಓನ್ ಮ್ಯಾನುಫ್ಯಾಕ್ಚರ್, ಅಂಜನ್ ಆರ್ಗಾನಿಕ್. ಶಿವಮೊಗ್ಗ, ಓಕೆ. ಅಂಜನ್ ಆರ್ಗಾನಿಕ್ಸ್. ಇದು ಒಂದು ಸಾಕು ಸರ್ ನನಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ಹೇಳಿರಿ, ನಿಂತ್ಕೊಂಡು ಸುಧಾರಿಸ್ಕೊಳ್ಳಿ. ಅಟ್ ಸ್ಪಾಟಲ್ಲಿ ತಲೆನೋವು ಆಗುತ್ತೆ ಮೇಡಮ್. ತಲೆನೋವು, ಮೈಗ್ರೇನು, ಸೈನಸ್, ಡಸ್ಟ್ ಅಲರ್ಜಿ, ಕಾಲು ನೋವು, ಮಂಡಿ ನೋವು, ಹೆಡ್ ಐಕು. ಏನು ಪ್ರಾಡಕ್ಟ್ ಯೂಸ್? ರಾಗಿ ಬೋಟಿ ಮೇಡಮ್. ರಾಗಿ ಬೋಟಿ. ಟ್ರೈ ಮಾಡಿ. ರಾಗಿದು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಯಾವುದು ಮಿಕ್ಸ್ ಮಾಡಿ ಜಸ್ಟ್ ಸ್ಯಾಂಪಲ್ ಟ್ರೈ ನಿಮ್ಗೆ ಇಷ್ಟ ಆದರೆ ಬೈ ಮಾಡೋಣ. ಚೆನ್ನಾಗಿದೆ ಟೇಸ್ಟ್. ಆ್ಯಕ್ಚುಲಿ ತುಂಬ ಕ್ರಿಸ್ಪಿಯಾಗಿ, ಇದು ರಾಗಿ ಯೂಸ್ ಮಾಡಿದ್ರೆ ಅನಿಸ್ತಿಲ್ಲ. ನಾರ್ಮಲ್ ಅಕ್ಕಿ, ನಾರ್ಮಲ್ ಮನೇಲಿ ತಿಂತೀವಲ್ಲ ಅದೇ ಥರ ಇದೆ. ಅರೆ ಹೆಲ್ದಿ ಆಗಿದೆ ಅನಿಸುತ್ತೆ ರಾಗಿ ಯೂಸ್ ಮಾಡೋದ್ರಿಂದ. 3 ಪ್ಯಾಕ್ 100 ಇದೆ. ಇದೆಲ್ಲ ಅದೇನಾ, ರಾಗಿದೇನಾ? ಬಟ್ ಮಾಡಿದ್ಮೇಲೆ ಕಲರ್ ಈ ಥರ ಆಗುತ್ತಾ? ಓಕೆ.